Hello everyone, welcome back to our channel. I'm Arnashri. Don't forget to hit the subscribe button and turn on notifications so you never miss out any upcoming lectures and discussions. Without any further delay, let's get started. Our second lecture will be arrays. ನಾವು ಸೆಕೆಂಡ್ ಲೆಕ್ಚರ್ನ ಅರೇಸ್ ಅಂತ ಯಾಕೆ ಇಟ್ಕೊಂಡಿದ್ದೀವಿ ಅಂತಂದರೆ ನಾವು ಡೇಟಾ ಟೈಪ್ಸಲ್ಲಿ ನಾವು ಇನಿಷಿಯಲ್ ಆಗೇ ನೋಡಿದ್ವಿ ಅರೇಸ್ ಲಿಂಕ್ಡ್ ಲಿಸ್ಟ್ ಸೊ ಒನ್ ಬೈ ಒನ್ ಬರ್ತಾ ಇದ್ದೀವಿ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಅರೇ ಅಂತಂದರೆ ಏನು? ಅರೇ ಅಂತಂದ್ರೆ ನಾವು ಇನಿಷಿಯಲ್ ಆಗಿ ಫಸ್ಟ್ ಕ್ಲಾಸಲ್ಲೇ ನೋಡಿದ್ವಿ. ಏನಂತಂದರೆ ಒಂದು ಡೇಟಾನ ಸ್ಟೋರ್ ಮಾಡೋಕ್ಕೆ ಇಲ್ಲ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋಕ್ಕೆ ಒಂದು ವೇರಿಯೇಬಲ್ನ ಯೂಸ್ ಮಾಡ್ತಿದ್ದೀವಿ ಅಲ್ವಾ? ವೇರಿಯೇಬಲ್ಸ್ನ ಯೂಸ್ ಮಾಡ್ತೀವಿ. ವೇರಿಯೇಬಲ್ಸ್ನ ನಾವು ಏನಂತ ಕರಿಬೋದು? ಲೈಕ್ ಕಂಟೈನರ್ಸ್. ಎಲ್ಲ ಡೇಟಾ ಆರ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದಕ್ಕೆ ನಾವು ಯೂಸ್ ಮಾಡೋದೇ ವೇರಿಯೇಬಲ್ಸ್. ನೆಕ್ಸ್ಟ್, ಸೊ ಈ ವೇರಿಯೇಬಲ್ಸ್ ಹೆಂಗೆ ಡಿಕ್ಲೇರ್ ಮಾಡ್ಬೋದು? ಇಂಟ್ ಎ, ರೈಟ್? ಇಂಟ್ ಎ ಅಂತಂದರೆ ಈ ಎ ವೇರಿಯೇಬಲು ಓನ್ಲಿ ಒನ್ ಡೇಟಾ ಯೂನಿಟ್ನ ಮಾತ್ರ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇಂಟ ಯಾಕೆ ತಗೋಬೇಕು? ಸರಿ, ನಾವು ಕ್ಯಾರೆಕ್ಟರ್ನ ತಗೊಳ್ಳೋಣ. ಕ್ಯಾರೆಕ್ಟರ್ ಬಿ. ಈವನ್ ಕ್ಯಾರೆಕ್ಟರ್ ಆಗಿದ್ರೂ ಕೂಡ ನಾವು ಈ ಬಿ ವೇರಿಯೇಬಲಲ್ಲಿ ಒನ್ ಡೇಟಾ ಯೂನಿಟ್ನ ಮಾತ್ರ ಸ್ಟೋರ್ ಮಾಡೋದಕ್ಕೆ ಸಾಧ್ಯ. ಓಕೆ, ಇನ್ ಕೇಸ್ ನಮಗೆ ಜಾಸ್ತಿ ಡೇಟಾ ಇದೆ, ಲೈಕ್ ನಂಬರ್ ಆಫ್ ಡೇಟಾ 5 ಡೇಟಾಸ್ ಇದೆ, ಇದನ್ನು ಹೆಂಗೆ ಸ್ಟೋರ್ ಮಾಡ್ತೀವಿ ಒಂದು ಇಂಟೀಜರಲ್ಲಿ ಒಂದು ಕ್ಯಾರೆಕ್ಟರಲ್ಲಿ ಅಂತಂದರೆ ಲೈಕ್ ನೀವು ಕ್ಯಾಶುಯಲಾಗಿ ಹೇಳ್ಬೋದು, ಲೈಕ್ ಇಂಟ್ ಎ ತಗೋಬೋದು, ಇಂಟ್ ಬಿ ತಗೋಬೋದು, ಇಂಟ್ ಸಿ ತಗೋಬೋದು, ಇಂಟ್ ಡಿ. ಸೊ ಆ ಥರ ನಾವು ಡಿಕ್ಲೇರ್ ಮಾಡ್ತೀವಿ. ಬಟ್ ಈ ಥರ ನಾವೇನಾದರೂ ಎಲಿಮೆಂಟ್ಸ್ನ ಸ್ಟೋರ್ ಮಾಡಿದ್ರೆ ಇದರಿಂದ ನಮ್ಗೆ ಏನೇನು ಇನ್ಕ್ರೀಸ್ ಆಗ್ಬೋದು? ಡಿಫಾಲ್ಟಿ ಲೆವೆಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಲೈಕ್ ಈವನ್ ಡಿಫಿಕಲ್ಟಿ ಲೆವೆಲ್ ಆ್ಯಂಡ್ ಪ್ರಾಬ್ಲಮ್ಸ್ ಅನ್ನೋದು ಕೂಡ ಇನ್ಕ್ರೀಸ್ ಆಗುತ್ತೆ. ನಾವು ಈಸಿಯಾಗಿ ಸಾಲ್ವ್ ಮಾಡೋದಕ್ಕಾಗಲ್ಲ. ಈ ಒಂದು ವ್ಯಾಲ್ಯೂಸ್ನ ಇಂಟ್ ಅನ್ನೋದು ಎಲ್ಲ ವೇರಿಯೇಬಲ್ಸ್ಗೂ ಸೇಮ್ ಇದೆ. ಸೊ ಇಂಟ್ ಅಂತ ತೊಗೊಂಡ್ರೆ ನೀನು ಯಾವ ವ್ಯಾಲ್ಯೂನ ನೀನು ಡಿಕ್ಲೇರ್ ಮಾಡೋಕ್ಕಾಗುತ್ತೆ, ಇಲ್ಲ ಯಾವ ವ್ಯಾಲ್ಯೂನ ನೀನು ತಗೊಳಕ್ಕಾಗುತ್ತೆ ಪ್ರೋಗ್ರಾಮ್ ನಡೆಸೋವಾಗ. ಸೊ ಅದಕ್ಕೆ ಡಿಫಿಕಲ್ಟಿ ಲೆವೆಲ್ ಅನ್ನೋದು ತುಂಬ ಇನ್ಕ್ರೀಸ್ ಆಗುತ್ತೆ. ಓಕೆ, ಫಸ್ಟ್ ನಾವು ಅರೇ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅರೇ ಅಂತಂದರೆ ಇಟ್ ಈಸ್ ಅ ಗ್ರೂಪ್ ಆಫ್ ವೇರಿಯೇಬಲ್ಸ್ ಆರ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡೇಟಾ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಎಕ್ಸಾಂಪಲಾಗಿ ಹೆಂಗೆ ಹೇಳ್ಬೋದು ಅಂತಂದರೆ ಇಲ್ಲಿ 1 2 3 4 5 ಇಷ್ಟೊಂದು ಈ 5 ವ್ಯಾಲ್ಯೂಸ್ ಇದೆ. ನಾವು ಯಾವುದ್ರಲ್ಲಿ ಸ್ಟೋರ್ ಮಾಡ್ಬೋದು ಈ ವ್ಯಾಲ್ಯೂಸ್ನ ನಾವು ಲೈಕ್ ವೇರಿಯೇಬಲ್ಸ್ ಎ ಬಿ ಸಿ ಡಿ ಇ. ಸೊ ಈ ವ್ಯಾರಿಯೇಬಲ್ಸಲ್ಲಿ ನಾವು ಸ್ಟೋರ್ ಮಾಡ್ಬೋದು ಅಲ್ವಾ? ಸೊ ಇದು ಬಂದುಬಿಟ್ಟು ಬೇಸ್ ಅಡ್ರೆಸ್ ಅಂತ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಈ ವ್ಯಾಲ್ಯೂ ನನಗೀಗ ಡಿ ವ್ಯಾಲ್ಯೂ ಬೇಕು. ಡಿ ವ್ಯಾಲ್ಯೂ ಏನಿದೆ ಇಲ್ಲಿ 4 ಇದೆ. ಈ ವ್ಯಾಲ್ಯೂನ ನಾನು ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ ನಾನು ಏನು ಮಾಡ್ಬೋದು? ಲೈಕ್ ನಾನು ಕೋಡಲ್ಲಿ ರನ್ ಮಾಡುವಾಗ %d ಕಮ ಎ ಅಂತ ತಗೋತೀನಿ ಅಲ್ವಾ? ಡಿ ಅಂತ ತಗೋತೀನಿ. ಸೊ ಅದೇ ಥರ ನನಗೆ ನಾನು C++ ಲ್ಯಾಂಗ್ವೇಜಲ್ಲಿ ನಾನು ತಗೋಬೇಕು ಅಂತಂದರೆ ಸಿ ಔಟ್ ಆಫ್ ಎ ಅಂತ ತಗೋತೀನಿ, ಇಲ್ಲ ಡಿ ಅಂತ ತಗೋತೀನಿ. ಸೊ ಅದೇ ಥರನೇ ನಾನೀಗ ಜಾವಲ್ಲಿ ಯೂಸ್ ಮಾಡಬೇಕಂದ್ರೆ system.out.println ಆಫ್ ಡಿ ಅಂತ ಕನ್ಸಿಡರ್ ಮಾಡಿದ್ರೆ ಸಾಕು, ಈ ವ್ಯಾಲ್ಯೂ ನನಗೆ ಔಟ್ಪುಟ್ ಅನ್ನೋದು ಬರುತ್ತೆ. ಸೊ ಅರ್ಥ ಆಯಿತಾ? ನಾವೀಗ ಇವಾಗ ನಾನು ಈ ಅರೇಯಲ್ಲಿ ಈ ಥರ ಆ್ಯಕ್ಸೆಸ್ ಮಾಡಬೇಕಂದ್ರೆ ಈಸಿನೇ. ಓಕೆ, ಬಟ್ ಯಾವುದ್ರ ಬೇಸ್ ಮೇಲೆ ನಾನು ಈ ವ್ಯಾಲ್ಯೂಸ್ನ ನಾನು ಆ್ಯಕ್ಸೆಸ್ ಮಾಡೋಕ್ಕಾಗುತ್ತೆ ಅಂತಂದರೆ ಇಂಡೆಕ್ಸ್ ವ್ಯಾಲ್ಯೂಸ್. ಸೊ ಜನರಲ್ಲಾಗಿ ಈ ಒಂದು ಇಂಡೆಕ್ಸ್ ವ್ಯಾಲ್ಯೂಸ್ ಅನ್ನೋದು 0ಇಂದನೇ ಸ್ಟಾರ್ಟ್ ಆಗುತ್ತೆ. 0 1 2 3 4 5. ಸೊ ಇದು ಬಂದುಬಿಟ್ಟು ನನ್ನ ಒರಿಜಿನಲ್ ವ್ಯಾಲ್ಯೂಸು. ನಾನೀಗ ಡಿ ವೇರಿಯೇಬಲಲ್ಲಿರೋ ಒಂದು ವ್ಯಾಲ್ಯೂನ ಆ್ಯಕ್ಸೆಸ್ ಮಾಡಬೇಕಂದ್ರೆ ನಾನು ನಾರ್ಮಲ್ಲಾಗಿ ಅರೇ ಆಫ್ 3 ಅಂತ ಕೊಟ್ಟರೆ ನನಗೆ ಔಟ್ಪುಟ್ ಬಂದುಬಿಟ್ಟು 4 ಬಂದುಬಿಡುತ್ತೆ. ಸೊ ಅಂದರೆ ಈ ವ್ಯಾಲ್ಯೂನ ಆ್ಯಕ್ಸೆಸ್ ಮಾಡಬೇಕಂದ್ರೆ ನಮಗೆ ಇಂಡೆಕ್ಸ್ ವ್ಯಾಲ್ಯೂಸ್ ತುಂಬ ಮುಖ್ಯ. ಅರ್ಥ ಆಯ್ತಾ? ಸೊ ಕೆಲವೊಂದು ಕೇಸಸಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಕ್ವೆಶನಲ್ಲೇ ಇದು ನೀನು 1ಇಂದ ಸ್ಟಾರ್ಟ್ ಮಾಡಬೇಕು ಇಂಡೆಕ್ಸ್ ವ್ಯಾಲ್ಯೂಸ್ನ ಅಂತೇನಾದರೂ ಅವ್ರು ಕ್ವೆಶನಲ್ಲಿ ಕೇಳಿದಾಗ ಮಾತ್ರ ಇಲ್ಲೂ 1 2 3 4 5 ಹಿಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಅರ್ಥ ಆಯಿತಾ? ಸೊ ಇದರಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ ಯಾವ ಥರ ನಾವು ಅರೇನ ಆ್ಯಕ್ಸೆಸ್ ಮಾಡಿದ್ವಿ ಅಂತ ನೋಡಿದ್ವಿ. ಓಕೆ, ಸೊ ಇದೆಲ್ಲ ನಾವು ಯಾವ ಥರ ಅರೇನ ಆ್ಯಕ್ಸೆಸ್ ಮಾಡಬೇಕು ಅಂತ ನೋಡಿದ್ವಿ. ಸೊ ಈಗ ನಾವೇನು ಕಲಿಬೇಕು ಅಂದರೆ ಯಾವ ಥರ ನಾವು ಅರೇನ ಕ್ರಿಯೇಟ್ ಮಾಡಬೇಕು, ಹೌ ಟು ಕ್ರಿಯೇಟ್ ಆ್ಯನ್ ಅರೇ ಅನ್ನೋದು ನೋಡೋಣ. ಓಕೆ, ಸೊ ನಾನಿಲ್ಲಿ ಜನರಲ್ಲಾಗಿ C ಮತ್ತು C++ ಇಂಪ್ಲಿಮೆಂಟೇಷನ್ನ ತಗೋತಿದ್ದೀನಿ. ಯಾಕಂತಂದರೆ ಇನ್ನು ಜಾವಾ ಮತ್ತು ಪೈಥಾನಲ್ಲಿ ನಾವು ಕ್ಲಾಸಸ್ನ ಯೂಸ್ ಮಾಡ್ತೀವಿ, ರೈಟ್? ಸೊ ಕ್ಲಾಸಸ್ ಅನ್ನೋದು ಇಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದೆ. ಕ್ಲಾಸ್ ಇಲ್ದೇ ನಾವು ಜಾವಾ ಪೈಥಾನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಓಕೆ, ಅದಕ್ಕೆ ನಾನು ಜನರಲಾಗಿ C ಮತ್ತು C++ನ ಲ್ಯಾಂಗ್ವೇಜ್ನೇ ನಾನು ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಓಕೆ, ಇವಾಗ ಇಂಟ್ ಎ ಇದೆ.
ಸೊ ಎ ಅಲ್ಲಿರೋ ಎಲ್ಲ ಕಂಟೆಂಟು ಇಂಟೀಜರ್ ಅನ್ನೋ ಡೇಟಾ ಟೈಪಲ್ಲಿ ಸ್ಟೋರ್ ಆಗಿದೆ ಅಲ್ವಾ. ಸೊ ಇವಾಗ ನಾನು ನಂಬರ್ ಆಫ್ ಲೈಕ್ ಇಲ್ಲಿ 6 ಎಲಿಮೆಂಟ್ಸ್ ಇದೆ ಅಂತ ತಿಳ್ಕೊಳ್ಳಿ. 6 ಎಲಿಮೆಂಟ್ಸ್ ಇದೆ, 0 ಇಂದ 6 ಎಲಿಮೆಂಟ್ಸ್ ಇದೆ, ಅಂದರೆ ಟೋಟಲ್ 7 ಎಲಿಮೆಂಟ್ಸ್ ಇದೆ. ಇಷ್ಟು ಎಲಿಮೆಂಟ್ಸ್ನ ಸ್ಟೋರ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಇಂಟ್ ಎ ಆಫ್ 6 ಅಂತ ತಗೊಂಡ್ರೆ ಸಾಕು. ಅಂದರೆ ಟೋಟಲ್ ಎಷ್ಟು ಎಲಿಮೆಂಟ್ ಸ್ಟೋರ್ ಆಗಿದೆ? 7 ಎಲಿಮೆಂಟ್ ಸ್ಟೋರ್ ಆಗಿದೆ. ಸೊ ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ನಂಬರ್ ಆಫ್ ಎಲಿಮೆಂಟ್ಸ್ನ ಇಂಡಿಕೇಟ್ ಮಾಡುತ್ತೆ, ಎಷ್ಟು ಎಲಿಮೆಂಟ್ಸ್ ಇದ್ದಾವೆ ಒಳಗಡೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ನಾಟ್ ಓನ್ಲಿ ಇಂಟೀಜರ್ನೇ ಮಾತ್ರನೇ ಅಲ್ಲ, ನಾವು ಇಲ್ಲಿ ಬೇಕಾದರೆ ಕ್ಯಾರೆಕ್ಟರ್ ಟೈಪ್ನ ಕೂಡ ತಗೋಬೋದು. ಸೊ ಕ್ಯಾರೆಕ್ಟರ್ ಎ ಆಫ್, ಇಲ್ಲ ಇಲ್ಲಿ ಈ ವೇರಿಯೇಬಲ್ ಎ ಅಂತಲೇ ಯಾಕೆ ಕನ್ಸಿಡರ್ ಮಾಡ್ತೀವಿ? ಅರೆ ಅಂತ ತಗೋ, ಇಲ್ಲಿ ಕ್ಯಾರ್ ಅಂತ ತಗೋ. ಸೊ ಇಲ್ಲಿ ಅರೆ ಅಂತ ತಗೋ, ಇಲ್ಲಿ ಬೇಕಾದರೆ BRR ಅಂತ ತಗೋ. ಸೊ ಟೋಟಲ್ ಇಷ್ಟು ಎಲಿಮೆಂಟ್ಸ್ ಇದೆ. ಸರಿ, ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಕಲಿತಿದ್ದೀವಲ್ಲ, ಅದಕ್ಕೆ ನಾವೀಗ ಒಂದು ಫಾರ್ ಲೂಪ್ನ ಯೂಸ್ ಮಾಡೋಣ. ಫಾರ್ ಆಫ್ ಇಂಟ್ I ಈಕ್ವಲ್ಸ್ ಟು 0, I ಈಸ್ ಲೆಸ್ಸರ್ ದ್ಯಾನ್ 6, I ಇನ್ಕ್ರಿಮೆಂಟ್. ಓಕೆ, ಇಲ್ಲಿ ನಾನು ಇನ್ನು ಯಾಕೆ ಫಾರ್ ಲೂಪ್ ಒಳಗಡೆ ಡಿಕ್ಲೇರ್ ಮಾಡಿದ್ದೀನಿ ಅಂತಂದರೆ, ನಾನು ಬರೀತಿರೋ ಕೋಡ್ ಬಂದುಬಿಟ್ಟು C++ ಲ್ಯಾಂಗ್ವೇಜಲ್ಲಿ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ, ಒಂದು ವೇಳೆ ನಾನು ಏನಾದರೂ C ಲ್ಯಾಂಗ್ವೇಜಲ್ಲಿ ಬಂದರೆ ಈ ಇಂಟೀಜರ್ ಅನ್ನೋದು ಔಟ್ಸೈಡ್ ದ ಫಾರ್ ಲೂಪಲ್ಲೇ ಡಿಕ್ಲೇರ್ ಆಗಿರ್ಬೇಕು ಈ ಥರ. ಇಲ್ಲ ಅಂತಂದರೆ C++ಅಲ್ಲಿ ಮಾತ್ರನೇ ನಾವು ಫಾರ್ ಲೂಪಲ್ಲಿ ಒಳಗಡೆ ಡಿಕ್ಲೇರ್ ಮಾಡೋಕ್ಕೆ ಸಾಧ್ಯ ಇದೆ. ಅರ್ಥ ಆಯ್ತಾ? ಸೊ ಓಕೆ, ಇಲ್ಲಿ ಹಿಂಗಾಯಿತು. ಈಗ C++ ಲ್ಯಾಂಗ್ವೇಜಲ್ಲಿ ಬರೀತಿದ್ದೀವಲ್ವಾ. ಸೊ ಓಕೆ, ದೆನ್ C ಇನ್ಪುಟ್, ಓಕೆ, ದೆನ್ CARR ಆಫ್ I ಅಂತಂದರೆ ಇದು ಇನ್ಪುಟ್ ತಗೊಳುತ್ತೆ. ವೇರಿಯೇಬಲ್ಸ್ ಇನ್ಪುಟ್ನ ಸ್ಟೋರ್ ಮಾಡೋದು ಯಾವುದು? Cin. ಓಕೆ, ದೆನ್ CRR ಆಫ್ CRR ಆಫ್ I ಅಂತಂದರೆ ಏನು? ಇಲ್ಲಿ I ವ್ಯಾಲ್ಯೂ ಬಂದುಬಿಟ್ಟು 0 ಇಂದ ಇನ್ಕ್ರೀಸ್ ಆಗುತ್ತೆ. CARR ಆಫ್ 0, ಫಸ್ಟ್ CARR ಆಫ್ 0 ಪ್ಲೇಸಲ್ಲಿ ಏನಿದೆಯೋ ವ್ಯಾಲ್ಯೂ 1 2 3, 0 ಪ್ಲೇಸಲ್ಲಿ ಏನಿದೆ 1 ಅನ್ನೋದು ಔಟ್ಪುಟ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು CRR ಆಫ್ 1 ಬರುತ್ತೆ. 1 ಪ್ಲೇಸಲ್ಲಿ ಏನಿದೆ 2 ಔಟ್ಪುಟ್ ಬರುತ್ತೆ. ಸೊ ಆ ಥರ ನಮಗೆ ಟೋಟಲಾಗಿ 1 to 7 ಔಟ್ಪುಟ್ ಅನ್ನೋದು ನಮಗೆ ಇಲ್ಲಿ ಬರುತ್ತೆ. ಓಕೆ, ನಾವು ಅರೇನ ಹೆಂಗೆ ಕ್ರಿಯೇಟ್ ಮಾಡಿದ್ವಿ ಅಂತ ಕೂಡ ನೋಡಿದ್ವಿ. ಫಸ್ಟಲ್ಲಿ ನಾವು ಅರೆ ಹೆಂಗೆ ಆ್ಯಕ್ಸೆಸ್ ಆಗುತ್ತೆ ಮತ್ತು ಅರೆ ಹೆಂಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಈಗ ಅರೆ ಅನ್ನೋದು ಹೆಂಗೆ ಸ್ಟೋರ್ ಆಗುತ್ತೆ ಮೆಮೊರಿಯಲ್ಲಿ ಅನ್ನೋದನ್ನು ನೋಡೋಣ. ಓಕೆ, ಹೌ ಅರೆ ವೇರಿಯೇಬಲ್ಸ್ ಆರ್ ವ್ಯಾಲ್ಯೂಸ್ stored in an array. ಓಕೆ, ಹೆಂಗೆ ಸ್ಟೋರ್ ಆಗುತ್ತೆ? ಓಕೆ, ನಾನು ಎಕ್ಸಾಂಪಲ್ ಆಗಿ ಇದು ಮೆಮೊರಿ ಬ್ಲಾಕ್ಸ್ನ ತಗೋತಿದ್ದೀನಿ. ಓಕೆ, ಮೆಮೊರಿ ಬ್ಲಾಕ್ಸ್ನ ತಗೋತಿದ್ದೀನಿ. ಈ ಮೆಮೊರಿ ಬ್ಲಾಕ್ ಇದು ಮೆಮೊರಿ ಬ್ಲಾಕಲ್ಲಿ ಇದೊಂದು ಮೆಮೊರಿ ಯೂನಿಟ್ ಅಂತ ಹೇಳ್ಬೋದು. ಓಕೆ, ಮೆಮೊರಿ ಯೂನಿಟ್. ಇದರ ಸೈಜ್ ಬಂದುಬಿಟ್ಟು ಒಂದೊಂದು ಕಂಪ್ಯೂಟ್ರಲ್ಲಿ ಒಂದೊಂದು ಥರ ಚೇಂಜ್ ಆಗುತ್ತೆ. ಲೈಕ್ ಒಂದು ಕಂಪ್ಯೂಟ್ರಲ್ಲಿ 1 ಕಿಲೋಬೈಟ್ ಇರ್ಬೋದು, ಮತ್ತು 1 ಮೆಗಾಬೈಟ್ ಇರ್ಬೋದು, 1 ಬಿಟ್ ಇರ್ಬೋದು. ಸೊ ಆ ಥರ ಇಟ್ ಮೇ ಬಿ ವ್ಯಾರಿ. ಓಕೆ, ವ್ಯಾರಿ ಫ್ರಮ್ ಒನ್ ಕಂಪ್ಯೂಟರ್ ಟು ಅನದರ್ ಕಂಪ್ಯೂಟರ್. ಓಕೆ, ನಾನೀಗ ಒಂದು ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ ಯಾವ ಥರ ಡೇಟಾ ಅನ್ನೋದು ಸ್ಟೋರ್ ಆಗಿರುತ್ತೆ ಅಂತ. ಈಗ 1 2 3 4 5 ಇದೆ. ಸೊ ಇಂಡೆಕ್ಸ್ ವ್ಯಾಲ್ಯೂ 0 1 2 3 4. ಸೊ ಇವೆಲ್ಲ ಇಂಟೀಜರ್ ಟೈಪಾ? ಎಸ್ ಆರ್ ನೋ? ಇವೆಲ್ಲ ಇಂಟೀಜರ್ ಟೈಪೇ ತಾನೆ? ಎಸ್, ಇವೆಲ್ಲ ಇಂಟೀಜರ್ ಟೈಪ್. ಫ್ಲೋಟ್ ಅಂದರೆ 0.0 ಬರುತ್ತೆ. ಸೊ ಅರೆ ಅಂತಂದ್ರೆ ನಾವು ಏನು ಹೇಳ್ಬೋದು? ಅರೆ ಅನ್ನೋದು ಸೇಮ್ ಡೇಟಾ ಟೈಪ್ನ ಮಾತ್ರ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದು. ಅರ್ಥ ಆಯ್ತಾ? ಸೊ ಇದೆಲ್ಲ ಇಂಟೀಜರ್, ಇದು ಕೂಡ ಇಂಟೀಜರ್ ಟೈಪು. ಓಕೆ, ದೆನ್ ನಾವು ಜನರಲಾಗಿ ಹೇಳಬೇಕು ಅಂದರೆ ಇಂಟೀಜರ್ ಅನ್ನೋದು 4 ಬೈಟ್ಸ್ ಆಫ್ ಡೇಟಾನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಅಂತಂದರೆ ಇದು ಸಿಸ್ಟಮ್ ಡಿಪೆಂಡೆಂಟ್. ಒಂದರಲ್ಲಿ 4 ಬೈಟ್ಸ್ ಆಫ್ ಡೇಟಾ ಸ್ಟೋರ್ ಮಾಡಿರುತ್ತೆ, ಇನ್ನೊಂದರಲ್ಲಿ 2 ಬೈಟ್ಸ್ ಆಫ್ ಡೇಟಾ ಸ್ಟೋರ್ ಮಾಡುತ್ತೆ. ಓಕೆ, ನನಗೀಗ ಬೇಕಾಗಿರೋದು ಅರೆ ಆಫ್ 3 ವ್ಯಾಲ್ಯೂ. ಅರೆ ಆಫ್ 3 ವ್ಯಾಲ್ಯೂ ಏನಿದೆ 4 ಇದೆ. ನನಗೆ ಈ ಥರ ಬರಬೇಕು. ಸೊ ನಾನು ಅರೆ ಆಫ್ 3 ಹೊಡೆದ್ರೆ 4 ಬೈಟ್ ಹೆಂಗೆ ಬರ್ತಿದೆ, ಯಾವ ಥರ ಇದು ಸ್ಟೋರ್ ಮಾಡ್ಕೊಂಡಿದೆ ಮೆಮೊರಿಯಲ್ಲಿ ಅಂತ ಹೆಂಗೆ ತಿಳ್ಕೊತೀವಿ ಅಂದರೆ ಅಡ್ರೆಸ್ ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ಅಡ್ರೆಸ್ ಕ್ಯಾಲ್ಕುಲೇಷನ್ ಮಾಡಿ ತಿಳ್ಕೊತೀವಿ. ಹೆಂಗಂದರೆ ಪ್ರತಿಯೊಂದು ಅರೆಯಲ್ಲಿ ಈಚ್ ಅರೆ ಹ್ಯಾಸ್ ಬೇಸ್ ಅಡ್ರೆಸ್. ನಾನು ಪ್ರಿವಿಯಸ್ ಕ್ಲಾಸಸಲ್ಲಿ ಹೇಳಿದ್ದೀನಿ ಬೇಸ್ ಅಡ್ರೆಸ್ ಅಂತಂದರೆ ಏನು ಅಂತ. ಸರಿ, ನಾನಿಲ್ಲಿ ಬೇಸ್ ಅಡ್ರೆಸ್ 1000 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಬೇಸ್ ಅಡ್ರೆಸ್ ಬಂದುಬಿಟ್ಟು 1000 ಇದೆ. ಓಕೆ, ಇಲ್ಲಿ ಅರೆಯಲ್ಲಿ ಬಂದುಬಿಟ್ಟು ನಾವು ಅರೆ ಆಫ್ ಯಾವ ಒಂದು ಇಂಡೆಕ್ಸಲ್ಲಿ ನಾವು ತಗೋತಿದ್ದೀವಿ? 3 ಅಲ್ಲ? ಸೊ 3 ಇಂಟು ಈ ಇಂಟೀಜರ್ ಡೇಟಾ ಟೈಪ್ ಇಂಟ್ ಅರೆ ತಾನೆ. ಈ ಇಂಟೀಜರ್ ಡೇಟಾ ಟೈಪ್ ಎಷ್ಟು ಬೈಟ್ನ ಸ್ಟೋರ್ ಮಾಡ್ಕೊಂಡಿದೆ? 4 ಬೈಟ್ಸ್ ಆಫ್ ಡೇಟಾನ ಸ್ಟೋರ್ ಮಾಡ್ಕೊಂಡಿದೆ. ಈಗ ಕ್ಯಾಲ್ಕುಲೇಟ್ ಮಾಡೋಣ. 1000 + 3 4
12 ರೈಟ್. ಸೊ ಈಗ ಅಡಿಷನ್ ಮಾಡಿದ್ರೆ 1012. ಓಕೆ, ಹೆಂಗಿದು ಈ ಪ್ಲೇಸಲ್ಲಿ ಸ್ಟೋರ್ ಮಾಡ್ಕೊಂಡಿದೆಯಂತೆ ಈ ಅರೇ ಆಫ್ 3 ವ್ಯಾಲ್ಯೂ ನಮಗೆ 4 ಬರೋಕ್ಕೆ. ಸೊ ನೋಡೋಣ ಹೆಂಗೆ ಸ್ಟೋರ್ ಮಾಡ್ಕೊಂಡಿದ್ದು. ಇದು 1000 ಆಯಿತಾ. ಇಲ್ಲಿ ನಾವು ಫಸ್ಟ್ ಬ್ಲಾಕ್ಸಾಗಿ ಡಿವೈಡ್ ಮಾಡೋಣ. 1 2 3 4 ಬೈಟ್ಸಾಗಿ ಸ್ಟೋರ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಬಂದುಬಿಟ್ಟು ನಂಬರ್ 1 ಸ್ಟೋರ್ ಆಗಿದೆ, 1 2 3 4. ಸೊ ಇಲ್ಲಿ 2 ಸ್ಟೋರ್ ಆಗಿದೆ, 1 2 3 4. ಇಲ್ಲಿ 3 ಸ್ಟೋರ್ ಆಗಿದೆ, 1 2 3 4. ಇಲ್ಲಿ 4 ಸ್ಟೋರ್ ಆಗಿರುತ್ತೋ ಇಲ್ವೋ ನೋಡೋಣ. 1000 1001 1002 1003 1004 5 6 7 8 9 10 11 12. ನೋಡಿ 1012 ಬಂದುಬಿಟ್ಟು 4th ಬೈಟ್ ಎಲ್ಲಿ ಸ್ಟೋರ್ ಆಗಿದೆಯೋ ಅಲ್ಲಿ ಬೇಸ್ ಅಡ್ರೆಸ್ಸಲ್ಲೇ ಸ್ಟಾಪ್ ಆಗಿದೆ. ನಾವು ಯಾಕಂದರೆ ಬೇಸ್ ಅಡ್ರೆಸ್ 1000ಇಂದ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸೊ ಅದಕ್ಕೆ ಈ 4th ಬೈಟ್ ಅಡ್ರೆಸ್ ಬಂದುಬಿಟ್ಟು 12 ಅಲ್ಲಿ 12 ಒಳಗೆ ಅಂದರೆ 12 ಬೈಟ್ ಅಡ್ರೆಸ್ಸಿಂದಾನೇ ಸ್ಟಾರ್ಟ್ ಆಗಿದೆ ಅಂತ ತೋರಿಸ್ತಿದೆ. ಸೊ ಇದು ಬಂದುಬಿಟ್ಟು ಹೇಗೆ ನಾವು ವೇರಿಯೇಬಲ್ಸ್ ಅನ್ನೋದು ಹೇಗೆ ಸ್ಟೋರ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ ನಾವು. ಓಕೆ, ನಾವು ಇಂಟರ್ವ್ಯೂ ಕ್ವೆಶನ್ಸ್ನ ನೋಡೋಣ. ಅರೇಯಲ್ಲಿ ಕೆಲವೊಂದು ಇಂಟರ್ವ್ಯೂ ಕ್ವೆಶನ್ಸ್ ಇದಾವಲ್ವ ಅವು. ಓಕೆ, ಫಸ್ಟ್ ಕ್ವೆಶನ್ ಬಂದುಬಿಟ್ಟು ವಾಟ್ ಈಸ್ ಆನ್ ಅರೇ. ಅರೇ ಈಸ್ ಅ ಕಲೆಕ್ಷನ್ ಆಫ್ ಸಿಮಿಲರ್ ಡೇಟಾ ಟೈಪ್ ಎಲಿಮೆಂಟ್ಸ್. ಆಲ್ರೆಡಿ ನಾನು ಹೇಳಿದ್ದೀನಿ ಸಿಮಿಲರ್ ಡೇಟಾ ಟೈಪ್ಸ್ ಅಂತಂದರೆ ಹೆಂಗಿರುತ್ತೆ, ಇಂಟ್ ಎ. ಸೊ ಎಲ್ಲ ಈ ವೇರಿಯೇಬಲ್ಸ್ ಇಂಟ್ ಎ ಬಿ ಸಿ ಸೊ ಈ ಥರ ಸ್ಟೋರ್ ಮಾಡ್ತಾವಲ್ಲ, ಅಂದರೆ ಈ ವೇರಿಯೇಬಲ್ಸು ಎಲ್ಲ ಒಂದೇ ಡೇಟಾ ಟೈಪ್ ಆಗಿರೋದನ್ನು ನಾವು ಅರೇ ಅಂತ ಕರಿತೀವಿ. ಅಂದರೆ ಇದು ಕಲೆಕ್ಷನ್ ಆಫ್ ಎಲಿಮೆಂಟ್ಸು ಹೌದು, ಮತ್ತು ಓನ್ಲಿ ಸಿಮಿಲರ್ ಡೇಟಾ ಟೈಪ್ ಇರೋದನ್ನು ಮಾತ್ರನೇ ಸ್ಟೋರ್ ಮಾಡ್ಕೊಂಡಿರುತ್ತೆ. ಹೌ ಟು ಡಿಕ್ಲೇರ್ ಅನ್ ಅರೇ. ಇವಾಗ ನಾವು ಪ್ರೋಗ್ರಾಮ್ ಬರೀಬೇಕಂದ್ರೆ ನಾವು ಅರೇನ ಹೆಂಗೆ ಡಿಕ್ಲೇರ್ ಮಾಡ್ಕೋಬೋದು, ಹೆಂಗೆ ಡಿಕ್ಲೇರ್ ಮಾಡಬೇಕು ಅಂದರೆ ಈಗ ಅರೇ ನೇಮ್ ಲೈಕ್ ARR ಅಂತ ತಗೋ. ಸೊ ಇಂಟೀಜರ್ ಅನ್ನೋದು ಡೇಟಾ ಟೈಪ್, ಅದು ನಾವು ಜಸ್ಟ್ ಡಿಕ್ಲಾರೇಷನ್ ಹೇಳ್ತಿದ್ದೀವಿ, ಅದಕ್ಕೆ ಅರೇ ನೇಮ್ ನಾನು ARR ಅಂತ ತಗೋತೀನಿ, ಇಲ್ಲ CRR ಅಂತ ತಗೋತೀನಿ. ಬಟ್ ನಮ್ಗೆ ಇಲ್ಲಿ ವ್ಯಾಲ್ಯೂಸ್ ಅನ್ನೋದು ಇಂಪಾರ್ಟೆಂಟ್. ವ್ಯಾಲ್ಯೂ 1 ವ್ಯಾಲ್ಯೂ 2 ಎಷ್ಟು ವ್ಯಾಲ್ಯೂ ಸ್ಟೋರ್ ಮಾಡ್ಕೊಂಡಿದೆ ಅಂದರೆ ನಾವು ಡಿಕ್ಲಾರೇಷನ್ ಮಾಡ್ತಿದ್ದೀವಿ ಇಷ್ಟೇ ವೇರಿಯೇಬಲ್ಸ್ ಇದೆ, ಇಷ್ಟೇ ವ್ಯಾಲ್ಯೂಸ್ ಇದೆ ಅಂತ. ಓಕೆ, ನೆಕ್ಸ್ಟ್ ಹೌ ಟು ಆಕ್ಸೆಸ್ ದ ಎಲಿಮೆಂಟ್ಸ್ ಇನ್ ಆನ್ ಅರೇ. ಯಾವ ಥರ ನಾವು ಆಕ್ಸೆಸ್ ಮಾಡ್ತಿದ್ದೀವಿ ಅಂತ ಇಂಡೆಕ್ಸ್ ವ್ಯಾಲ್ಯೂ ಇದ್ದರೆ ಸಾಕು, ನಾವು ಎಲಿಮೆಂಟ್ಸ್ನ ಆರಾಮಾಗಿ ಆಕ್ಸೆಸ್ ತಗೋಬೋದು. ಲೈಕ್ ಅರೇ ನೇಮ್ ಆಫ್ ಇಂಡೆಕ್ಸ್ ಅಂತಂದರೆ ಇಂಡೆಕ್ಸ್ ವ್ಯಾಲ್ಯೂ ಕೊಟ್ಟರೆ ಸಾಕು, ಲೈಕ್ 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು. ನಮಗೆ ಆ ಒಂದು ಎಲಿಮೆಂಟ್ ಇಲ್ಲಿ ಸ್ಟೋರ್ ಆಗಿರೋ ಎಲಿಮೆಂಟ್ಸ್ ಲೈಕ್ 0 1 2 3 ಅಲ್ವಾ, 1 2 3 ಇಲ್ಲಿ ಸ್ಟೋರ್ ಆಗಿರೋ ಒಂದು ವ್ಯಾಲ್ಯೂ ನಾವು ಇಂಡೆಕ್ಸ್ ವ್ಯಾಲ್ಯೂಸ್ ಯೂಸ್ ಮಾಡ್ಕೊಂಡು ನಾವು ಅದನ್ನು ಆಕ್ಸೆಸ್ ಮಾಡ್ಬೋದು. ಅದನ್ನೇ ಅವ್ರು ಕೇಳ್ತಿದ್ದಾರೆ ಯಾವ ಥರ ಆಕ್ಸೆಸ್ ಮಾಡ್ಬೋದು ಅಂತ. ನೆಕ್ಸ್ಟ್ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಆನ್ ಅರೇ. ನಾವೀಗ ಅರೇನ ಆಕ್ಸೆಸ್ ಮಾಡಬೇಕಂದ್ರೆ ಅದರ ಟೈಮ್ ಕಾಂಪ್ಲೆಕ್ಸಿಟಿ ಎಷ್ಟಾಗುತ್ತೆ, 0/1. ಓಕೆ, ಮೀನ್ಸ್ ಇದು ಒಮೆಗಾ, ಇದು 0 ಅಲ್ಲ ಒಮೆಗಾ ಅಂತ ಕರಿತೀವಿ, ಒಮೆಗಾ ಆಫ್ 1. ಇದು ಕಾನ್ಸ್ಟೆಂಟ್ ಟೈಮ್ ಕಾಂಪ್ಲೆಕ್ಸಿಟಿ. ನೆಕ್ಸ್ಟ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಹೆಂಗಂದರೆ ಒಮೆಗಾ ಆಫ್ n. ಓಕೆ, ದೆನ್ ಅರೇಯಲ್ಲಿ ಮೇಯ್ನಾಗಿ 2 ಟೈಪ್ಸ್ ಇದೆ. ಒಂದು ಒನ್ ಡೈಮೆನ್ಷನಲ್ ಅರೇ, ಇನ್ನೊಂದು ಮಲ್ಟಿ ಡೈಮೆನ್ಷನಲ್ ಅರೇ. ಓಕೆ, 1 ಡೈಮೆನ್ಷನಲ್ ಅರೇ, ಮಲ್ಟಿ ಡೈಮೆನ್ಷನಲ್ ಅರೇ ಅದು ಪ್ರೀವಿಯಸ್ ಕ್ಲಾಸಲ್ಲಿ ನೋಡೋಣ. ಲೈಕ್ ಈ ಥರ ಇರುತ್ತೆ. 1 ಡೈಮೆನ್ಷನಲ್ ಅರೇ ಅಂತಂದರೆ ಐದರ್ ಹಿಂಗಾದರೂ ಸ್ಟೋರ್ ಆಗಿರುತ್ತೆ ಡೇಟಾ, ಇಲ್ಲ ಹಿಂಗಾದರೂ 1 2 3 ಹಿಂಗಾದರೂ ಸ್ಟೋರ್ ಆಗಿರುತ್ತೆ ಡೇಟಾ. ಓಕೆ, ಬಟ್ ಮಲ್ಟಿ ಡೈಮೆನ್ಷನಲ್ ಅರೇ ಅಂದರೆ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಸ್ಟೋರ್ ಆಗಿರುತ್ತೆ. 1 2 3 4 5 6 ಈ ಥರ, ಅಂದರೆ ರೋಸು ಕಾಲಮ್ಸು ಕೂಡ ಇದರಲ್ಲಿ ಇರುತ್ತೆ. ಸೊ ಅದನ್ನು ನಾವು ಮಲ್ಟಿ ಡೈಮೆನ್ಷನಲ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ಕಾಮನ್ ಆಲ್ಗರಿದಮ್ಸ್ ಯೂಸ್ಡ್ ಫಾರ್ ಸಾರ್ಟಿಂಗ್ ಆ್ಯನ್ ಅರೇ. ಈ ಅರೇ ಅನ್ನೋದು ಹೆಂಗಂದರೆ ಹಾಗೆ ಎಲ್ಲಂದರೆ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಸೊ ಅದನ್ನು ಸಾರ್ಟ್ ಮಾಡೋದಕ್ಕೆ ನಾವು ಯಾವ್ಯಾವ ಆಲ್ಗರಿದಮ್ಸ್ ಯೂಸ್ ಮಾಡಿದ್ದೀವಿ ಅಂತಂದರೆ ಬಬಲ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಮರ್ಜ್ ಸಾರ್ಟ್, ಕ್ವಿಕ್ ಸಾರ್ಟ್, ಹೀಪ್ ಸಾರ್ಟ್. ಸೊ ಈ ಎಲ್ಲ ಸಾರ್ಟ್ನ ನಾವು ಡೀಪಾಗಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಇಷ್ಟು ಆಲ್ಗರಿದಮ್ಸ್ನ ನಾವು ಯೂಸ್ ಮಾಡಿದ್ದೀವಿ ಟು ಸಾರ್ಟ್ ಆ್ಯನ್ ಅರೇ. ಓಕೆ.